ಇದು ಮಲೇಷ್ಯಾದ ಮರ ದ್ರಾಕ್ಷಿ, ಹೆಸರು ಮಫಾಯಿ ಅಥವಾ ಕಫಾಯಿ ಅಂತೇಳಿ ಕರೀತಾರೆ. ಈಗ ಅಂತಿದ್ರು ಸೀಡ್ಲೆಸ್ಸಿನ ಯುಗ. 5 ಎಲೆಗೆ 20 ಬಾತ್ ಅಂದರೆ 60 ರೂಪಾಯಿ. 5 ಎಲೆಗೆ 60 ರೂಪಾಯಿ ಥೈಲ್ಯಾಂಡಲ್ಲಿ. ಇದು ಒಂದೊಂದು ಪೇರಳೆ ಕೂಡ 1 kg ಬರುವಂಥದ್ದು. ಸೀನಿಯರ್ ಸ್ಪೀಸೀಸು ಬಾಕುಪಾರಿ ಅಂತೇಳಿ ಕರೀತಾರೆ. ಜಸ್ಟ್ ವರ್ಷದಲ್ಲಿ 3-4 ಸಲ ಹಣ್ಣು ಬರ್ತದೆ. ಈಗ ಹೂ ಮತ್ತೆ ಬರ್ತಾ ಉಂಟು, ಹಣ್ಣುಗಳೆಲ್ಲ ಒಣಗಿ ಬಿದ್ದದ್ದು ಕೆಳಗಡೆ. ಹುಳಿ ಸಿಹಿ, ನಮ್ಮ ಪುನರ್ಪುಳಿ ಉಂಟಲ್ಲ ಆ ಥರ ಹುಳಿ ಸಿಹಿ ಮಿಕ್ಸ್ ಆಗಿರುವಂಥದ್ದು ಹಣ್ಣೀಗ. ನೆಕ್ಸ್ಟ್ ಸೀಸನ್ ಮತ್ತೆ ಸ್ಟಾರ್ಟ್ ಆಗಬೇಕಷ್ಟೇ. ಬರಾಬ ಅದೇ ಫ್ಯಾಮಿಲಿ, ಅದೇ ಟೇಸ್ಟ್ ಹಣ್ಣು. ಇದು ಮಲೇಷ್ಯಾದ ಮರ ದ್ರಾಕ್ಷಿ, ಹೆಸರು ಮಫಾಯಿ ಅಥವಾ ಕಫಾಯಿ ಅಂತೇಳಿ ಕರೀತಾರೆ. ಇದು ಕೂಡ ಬಕ್ಕರಿಯ ಸ್ಪೀಸೀಸೇ. ಮಿಡಿ ಬರ್ತಾ ಉಂಟು ನೋಡಿ, ಎಲ್ಲ ಗೊಂಚಲು ಗೊಂಚಲು ದ್ರಾಕ್ಷಿ ಬಂದಾಗಿ ಬರುವಂಥದ್ದು. ಈ ಥರ ಬರುವಂಥದ್ದು ನೋಡಿ. ಕೆಂಪು ಬಣ್ಣ ಇರ್ತದೆ ಈ ಹಣ್ಣಿಗೆ, ಕೆಂಪು ಬಣ್ಣ, ಫುಲ್ ರಕ್ತದ ಬಣ್ಣ ಇರ್ತದೆ. ಒಳಗಡೆ ಪಲ್ಪು ವೈಟ್ ಕಲರಲ್ಲಿ ಇರುವಂಥದ್ದು. ಇದು ಕೂಡ ಇದು ಚಕೋತ. ತುಂಬ ದೊಡ್ಡದಾಗ್ತದೆ, ಮುಸುಂಬಿ ಹಾಗೆ ಸಿಪ್ಪೆ ತೆಗೆದು ತಿನ್ನುವಂಥದ್ದು. ಒಳಗಡೆ ರೆಡ್ ಕಲರ್ ಪಲ್ಪ್ ಇರ್ತದೆ, ಸ್ವೀಟ್ ಇರುವಂಥದ್ದು. ಸ್ವೀಟ್ ಮತ್ತು ಹುಳಿ ಸ್ವಲ್ಪ ಮಿಕ್ಸ್ ಇರುತ್ತೆ. ಅಲ್ಲ, ಇದು ಸ್ವೀಟ್ ಇದು ಇದು ಸ್ವೀಟ್ ಬರುವಂಥ ವೆರೈಟೀಸು. ಇದು ಎಲ್ಲಿ? ಇದು ಇದರದ್ದು ಇವ್ರದ್ದು ಥೈಲ್ಯಾಂಡಿಂದು ಸಿಯಾಮ್ ರೂಬಿ ಅಂತೇಳಿ. ತುಂಬ ಚೆನ್ನಾಗಿರ್ತದೆ ಇದು ಹಣ್ಣು. ನಮ್ಮ ಚಕೋತಗಳೆಲ್ಲ ನಾನು ಆಗಲೇ ಹೇಳಿದಾಗೆ ಹುಳಿ ಸಿಹಿ ಕಹಿ 3 ಮಿಕ್ಸ್ ಬರುವಂಥದ್ದು. ಬಟ್ ಇದರಲ್ಲಿ ಕಹಿ ಬರೋದಿಲ್ಲ, ಹುಳಿ ಬರೋದಿಲ್ಲ. ನೋಡಿ, ಫುಲ್ ರೆಡ್ ಬರ್ತದೆ. ಇದೆಲ್ಲ ಎಷ್ಟೆಲ್ಲ ಆದಿದ್ದು ಏನು ಮಾಡ್ತೀರಿ ನೀವು ಇಲ್ಲೇ? ಇಲ್ಲ, ನಮಗೆ ಅಂತ ಶಾಲೆ ಮಕ್ಕಳು ಬಂದರೆ ಶಾಲೆ ಮಕ್ಕಳಿಗೆ ಕೊಡ್ತೇವೆ. ಜೊತೆಗೆ ಯಾರಾದರೂ ಬಂದರೆ ಆ ಥರ ಕೊಟ್ಟೆ ಮುಗುವಂಥ. ಜೊತೆಗೆ ಗೆಸ್ಟ್ಗಳು ಬರ್ತಾರೆ, VIP ಗಳು ಬರ್ತಾರೆ, ಹಾಗೆ ಬೇರೆ ಬೇರೆ ಬರುವಂಥದ್ದು. ತುಂಬ ಜ್ಯೂಸಿಯಾಗಿರ್ತದೆ, ಒಳ್ಳೆ ರಕ್ತದ ಬಣ್ಣ ಬರುವಂಥದ್ದು. ಸ್ವೀಟ್ ಇದೆ, ಬೀಜ ಇರೋದಿಲ್ಲ ಇದರಲ್ಲಿ. ಮತ್ತು ಈ ಸಿಪ್ಪೆ ದಪ್ಪ. ಇದೀಗ ಇನ್ನೂ ಹಣ್ಣಾಗಲಿಲ್ಲ, ಹಣ್ಣಾಗುವಾಗ ಇನ್ನು ಸೈಜ್ ದೊಡ್ಡದು ಬರ್ತದೆ, ಈ ಸಿಪ್ಪೆ ತೆಳ್ಳಗೆ ಬರ್ತದೆ. ಥೈಲ್ಯಾಂಡ್ನಲ್ಲಿ ಸಿಯಾಮ್ ರೂಬಿ ಅಂತ ಹೇಳುವಂಥದ್ದು ಒಳ್ಳೆ ಕಮರ್ಷಿಯಲ್ ವೆರೈಟಿ. ಕಮ್ಮು ಕಮ್ಮು ಅಂತೇಳಿ ಪ್ಲಿನಿಯ ಕುಟುಂಬದ್ದೇ ಇದು ಹೆಸರು, ಕಮ್ಮು ಕಮ್ಮು ಅಂತೇಳಿ. ಈಗ ಹೂ ಬರ್ತಾ ಉಂಟಷ್ಟೇ. ತುಂಬ ಹುಳಿ ಅಂತ ಹೇಳಿದ್ರೆ ಮಾವಿನಕಾಯಿಗಿಂತ 10 ಪಟ್ಟು ಹೆಚ್ಚು ಹುಳಿ. ಆದರೆ ಈ ಹಣ್ಣಿಗೆ ಕೂಡ ಪರ್ kgಗೆ 3,000 ರೂಪಾಯಿ ಮೇಲೆ ವ್ಯಾಲ್ಯೂ ಇದೆ. ಯಾಕಂತ ಹೇಳಿದ್ರೆ ಇದು ವಿಟಮಿನ್ ಸಿ ಹೈಯೆಸ್ಟ್, ಇಡೀ ಭೂಮಿಯಲ್ಲಿ ಅತ್ಯಂತ ಹೆಚ್ಚು ವಿಟಮಿನ್ ಸಿ ಅನ್ನು ಒಳಗೊಂಡಿರುವಂಥ ಹಣ್ಣಿದು. ದ್ರಾಕ್ಷಿ ಹಾಗೆ ಇರ್ತದೆ, ಮತ್ತು ಸಿಕ್ಕಾಬಟ್ಟೆ ಹುಳಿ, ಮಾವಿನಕಾಯಿಯ ಟೇಸ್ಟ್ ಇರ್ತದೆ. ಮೇಯ್ನಾಗಿ ಮೆಡಿಸಿನ್ಗಾಗಿ ಯೂಸ್ ಮಾಡುವಂಥ ಹಣ್ಣುಗಳಿದು. ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ, ಸಾಧಾರಣ ಮೇ ಲಾಸ್ಟ್ ಕೊನೆ. ಸೊ ಜೂನಲ್ಲಿ ಹಣ್ಣು ಬರೋದು ನೋಡಿ. ಹೂ ಬರಲಿಕ್ಕೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಇಲ್ಲಿ ಹೂ ಬರ್ತಾ ಉಂಟು, ಇಲ್ಲಿ ಕಾಣ್ಬೋದು ಹೂವಿನ ಗೊಂಚಲು ಬರುವಂಥದ್ದು. ಅದು ಡೊಕ್ಕು ಅಂತೇಳಿ ಹೆಸರು, ಡೊಕ್ಕಾಂಗ್ ತಂಜುಂಗ್ ಅಂತ ಹೇಳುವಂಥ ಹೈಬ್ರಿಡ್ ವೆರೈಟಿ ಇದು. ಮಲೇಷಿಯನ್ ಅಂತ ತಗೊಂಡು ಬಂದಿರುವಂಥದ್ದು. ಕಮರ್ಷಿಯಲ್ ಆಗಿ ನಮ್ಮಲ್ಲಿ ಇಲ್ಲಿ ದ್ರಾಕ್ಷಿ ಎಲ್ಲ ಯಾವ ರೀತಿ ಮಾರಾಟ ಮಾಡ್ತಾರೆ ಆ ಥರ ಮಾಡ್ತಾರೆ. ಸಂಪಿಗೆ ಕಾಯಿಯಾಗೆ ಬ್ರೌನ್ ಕಲರ್ ಇರ್ತದೆ ಹೊರಗಡೆಯಿಂದ ಹಣ್ಣಾಗುವಾಗ. ಸಿಪ್ಪೆ ತೆಗೆದು ದ್ರಾಕ್ಷಿ ಹಾಗೆ ತುಂಬ ಸ್ವೀಟ್ ಇರ್ತದೆ. ಇದರಲ್ಲಿ ಲಾಂಗ್ ಸಾಟ್ ಅಂತ ಹೇಳುವಂಥ ಇನ್ನೊಂದು ತಳಿ ಉಂಟು, ಹಳೆ ತಳಿ. ಅದು ತುಂಬ ಸ್ವಲ್ಪ ಕಹಿ ಮತ್ತು ಹುಳಿ ಮಿಶ್ರ ಇರುವಂಥದ್ದು. ಇದು ಕಂಪ್ಲೀಟ್ಲಿ ಸ್ವೀಟ್. ನೋಡಿ, ನಾನು ಆಗ ತೋರಿಸಿದೆಲ್ಲ ಅದರಲ್ಲಿ ಸ್ವಲ್ಪ ಮೆಚೂರ್ ಆದ ಕಾಯಿ ಉಂಟು. ಹೆಸರು ಜಬೋಟಿ ಕಾಬಾ ಅಂತ ಹೇಳಿ ಕರೀತಾರೆ, ಮರ ದ್ರಾಕ್ಷಿ ಅಂತೇಳಿ. ತುಂಬ ಸ್ವೀಟ್ ಇರುವಂಥದ್ದು. ಮತ್ತು ಈ ಹಣ್ಣನ್ನು ತೆಗೆಯುವಾಗ ಯಾವತ್ತು ಈ ಥರ ಟ್ವಿಸ್ಟ್ ಮಾಡಿ ತೆಗಿಬೇಕು. ಎಳೆದು ತೆಗೆದ್ರೆ ಅದು ಸಿಪ್ಪೆ ಅಲ್ಲಿ ಕಟ್ ಆಗ್ತದೆ ನೋಡಿ. ಈ ಥರ ನಾವು ಎಳೆದು ತೆಗೆದ ಕೂಡಲೇ ಇಲ್ಲಿ ಗಾಯ ಆಗ್ತದೆ, ಮಾರ್ಕೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಕಿತ್ತು ಬಂದರೆ ಹಣ್ಣು ಸೇಮ್ ದ್ರಾಕ್ಷಿ ಆಗಿರ್ತದೆ. ಸಿಪ್ಪೆ ಕೂಡ ತಿನ್ಬೋದು. ಈ ಥರ ನೋಡಿ, ಟೇಸ್ಟ್ ನೋಡಿ. ಇದು ಗ್ರೀನ್ ಕ್ರಿಸ್ಟಲ್ ಅಂತೇಳಿ, ಗ್ರೀನ್ ಕಲರೇ ಬರೋದು. ಇದು ಹಣ್ಣಾಗುವಾಗಲೂ ಕೂಡ ಇದು ಬರೋದಿಲ್ಲ. ಬಾಕಿ ರೆಡ್ ಕಲರಿನುಂಟು, ರೆಡ್ ಹೈಬ್ರಿಡ್ ಅಂತೇಳಿ. ಒಬ್ಲಂಗಟ ಅಂತೇಳಿ ಒಬ್ಲಾಂಗ್ ಶೇಪಿಂದುಂಟು. ಸಬರ ಅಂತ ಹೇಳುವಂಥ ತಳಿ ಆಗಲೇ ಫ್ಲವರ್ ಬಂದಿದ್ದು ತೋರಿಸಿದೆ. ಇಲ್ಲಿ ಮತ್ತೆ ಫ್ಲವರ್ ಬರ್ತಾ ಇದೆ, ಮತ್ತೊಂದು ಗಿಡ. ಇದೆಲ್ಲ ಮರ ದ್ರಾಕ್ಷಿಗಳು. ಇನ್ನೊಂದೇನೆಂದರೆ ಇದಕ್ಕೆ ನಮ್ಮ ದ್ರಾಕ್ಷಿ ಹಾಗೆ ಯಾವುದೇ ರೀತಿಯ
ಬಕೆಟ್ನಲ್ಲಿ ವಿಷಾಗದಲ್ಲಿ ಮುಳುಗಿಸುವಂಥ ಅವಶ್ಯಕತೆ ಇಲ್ಲ. ಹಕ್ಕಿಗಳು ಒಂದು ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಇಲ್ಲ. ಹಕ್ಕಿಗಳು ಹಣ್ಣಾಗಲಿಕ್ಕೆ ಬಿಡುವುದಿಲ್ಲ, ಅದಕ್ಕಿಂತ ಮುಂಚೆ ತಿಂತಾವೆ. ನೋಡಿ ಫುಲ್ಲು ಗೊಂಚಲು ಹಣ್ಣು ಉಂಟು ಕೆಳಗಡೆ ಕಾಯಿ. ತೈವಾನ್ ಪಿಂಕ್ ಅಂತ ಹೇಳಿ. ಹೆಚ್ಚು ಒಳಗಡೆ ಪಿಂಕ್ ಕಲರ್ ಅಲ್ಲಿ ಬರುವಂಥದ್ದು. ಇನ್ನು ಹಣ್ಣಾಗಬೇಕು, ಸರಿ ಹಣ್ಣಾಗಬೇಕಿದ್ರೆ. ಸಾಫ್ಟ್ ಇದು. ಈ ಬೀಜಗಳು ಉಂಟಲ್ಲ, ನಮ್ಮ L49 ಇರ್ಬೋದು, ಅಲಹಾಬಾದ್ ಸಫೇದ್ ಇರ್ಬೋದು, ಎಲ್ಲ ಬೀಜ ಗಟ್ಟಿ ಪಿಂಕ್ ಕಲರ್ ಹಣ್ಣು. ಕಮರ್ಷಿಯಲ್ ಆಗಿ ಬೆಳೆಯುವಂಥ ಹಣ್ಣುಗಳು. ಪೇರಳೆಯಲ್ಲಿ ಸುಮಾರು ಒಂದು 60 ಜಾತಿ. ಇದೆಲ್ಲ ಹಳೆ ತಳಿಗಳು ಇವಾಗಕ್ಕೆ. ಮೊದಲಿಗೆ ಹೊಸ್ತು, ಇವಾಗ ಹಳತ್ತು. ನಮಗೆ ತುಂಬ ವೆರೈಟೀಸ್ ಉಂಟು ಪೇರಳೆಯಲ್ಲಿ. ಒಮ್ಮೆ ಹಣ್ಣಾಗಿ ಮುಗೀತು, ಈಗ ನೆಕ್ಸ್ಟು ಹೂ ಬರಬೇಕಷ್ಟೆ, ಹೊಸ ಹಣ್ಣು ಬರಬೇಕಷ್ಟೇ. ಇಲ್ಲಿ ಇದು ಕೂಡ ಮರದ್ರಾಕ್ಷಿ, ಜಬೋಟಿಕಾಬಾದಲ್ಲಿ ಇನ್ನೊಂದು ವೆರೈಟಿ ಬ್ಲೂ ಗ್ರೇಪ್ ಅಂತ ಹೇಳುವಂಥದ್ದು. ಮಿಡಿ ಉಂಟಷ್ಟೇ, ಹಣ್ಣಾಗಲಿಲ್ಲ. L49 ಅಂದರೆ ಲಕ್ನೋ 49 ಅಂತ ಹೇಳುವಂಥ ನಮ್ಮ ಇಂಡಿಯನ್ ವೆರೈಟಿ. ಇದು ಹಣ್ಣಾಗಲಿಲ್ಲ, ಇನ್ನು ಕಾಯಿ ಉಂಟು. ಅಂಥ ದೊಡ್ಡ ಇವಾಗ ಈ ಹೊಸ ಬಂದ ಮೇಲೆ ನಮಗೆ ಅಂಥ ದೊಡ್ಡ ಹೊಸ ಹಣ್ಣು ಅಂತೇಳಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇದೆಲ್ಲ ಸ್ವೀಟ್ ಕಡಿಮೆ, ಬೀಜ ಗಟ್ಟಿ. ಈಗಿನ ಇದಕ್ಕೆ ಕಂಪೇರ್ ಮಾಡಿದರೆ ಈಗ ಅಂತಿದ್ರು ಸೀಡ್ಲೆಸ್ಸಿನ ಯುಗ. ಯಾಕಂದರೆ ಎಲ್ಲವೂ ಕೂಡ ಥೈಲ್ಯಾಂಡಿಂದ ಬರುವಂಥ ಎಲ್ಲ ವೆರೈಟಿಗಳು ಕೂಡ ಇದ್ದರೆ 3-4 ಬೀಜ ಇರ್ತದೆ ಅಷ್ಟೇ, ಬೀಜವೇ ಇರುವುದಿಲ್ಲ. ಅದೆಲ್ಲ ಅಲ್ಲ, ಅವರೆಂತ ಮಾಡ್ತಾರೆ ಅಂದರೆ ಒಂದು ಫ್ಲವರನ್ನು ಇನ್ನೊಂದು ಫ್ಲವರ್ಗೆ ಪಾಲಿನೇಷನ್ ಮಾಡಿ ಅದರಲ್ಲಿ ಬಂದಂಥ ಬೀಜಗಳನ್ನು ನೆಲಕ್ಕೆ ಹಾಕ್ತಾರೆ. ಅದರಲ್ಲಿ ಯಾವುದು ಸೀಡ್ಲೆಸ್ ಬರ್ತದೆ, ಯಾವುದು ಒಳ್ಳೆ ಕ್ವಾಲಿಟಿ ಬರ್ತದೆ, 3-4 ವರ್ಷದಲ್ಲಿ ಬೀಜ ಗಿಡದಲ್ಲಿ ಹಣ್ಣು ಬರ್ತದೆ, ಅದರ ಮೇಲೆ ಡೆವಲಪ್ ಮಾಡ್ತಾರೆ. ಹಾಂಗ್ ಬೌಸಿ, ಹಾಂಗ್ ಚುವಾಂಗ್ಸು, ವಾಟರ್ ಮೆಲನ್, ಕಲ್ಲಂಗಡಿ ಹಾಗೆ ಕಲರ್ ಬರುವಂಥ ಹಣ್ಣು ತೋರಿಸ್ತೇನೆ, ಅದು ಉಂಟು ಆಲ್ರೆಡಿ. ಬೇರೆ ಬೇರೆ ಹಣ್ಣುಗಳು ತೋರಿಸ್ತೇನೆ. ಅಚ್ಚ ಅಂತೇಳಿ ಕರೀತಾರೆ ಇದನ್ನು. ಹೌದು, ಈಗ ಜಸ್ಟು ಸ್ಟಾರ್ಟ್ ಆಗಿದ್ದಷ್ಟೇ. ಈ ಥರ ಕೇಸರಿ ನೋಡಿ, ಫುಲ್ಲು ಗೊಂಚಲು ಕಾಯಿ ಬರ್ತದೆ ಇದರಲ್ಲಿ. ಈ ಮರದಲ್ಲಿ ಸುಮಾರು ಒಂದು 200 kg ಮೇಲೆ ಕಾಯಿ ಉಂಟು. ಈಗ 200-300 kg ಹತ್ರ ಕಾಯಿ ಉಂಟು. ಇದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಇದನ್ನು ಹಕ್ಕಿ ತಿನ್ನೋದಿಲ್ಲ. ಸಿಪ್ಪೆ ಗಟ್ಟಿ ಉಂಟು ನೋಡಿ, ಗಟ್ಟಿ ಸಿಪ್ಪೆ ಇದರದ್ದು. ಹಕ್ಕಿಗೆ ಕೊಕ್ಕಿಗೆ ಕೊಡವಿದ್ರೆ ಅದು ತೂತಾಗೋದಿಲ್ಲ. ಜೊತೆಗೆ ಅಳಿಲುಗಳು ಕೂಡ ಅಷ್ಟು ಮುಟ್ಟೋದಿಲ್ಲ. ನಾನು ತುಂಬ ಸ್ಟ್ರಾಂಗ್ ಇದ್ದ ಹಕ್ಕಿಗಳು ಮಾತ್ರ. ಇದು 20 ದಿವಸವರೆಗೆ ಕೂಡ ಇದನ್ನು ಹಾಗೆ ಇಡ್ಬೋದು. ಶೆಲ್ಫ್ ಲೈಫ್ ಒಳ್ಳೆ ಗಟ್ಟಿ ಸ್ಟ್ರಾಂಗ್ ಉಂಟು. 2-3 ದಿವಸದಲ್ಲೆಲ್ಲ ಕೊಳ್ತು ಹೋಗೋದಿಲ್ಲ, ಚೂರಿ ಬೇಕಾಗಿಲ್ಲ. ಈ ಥರ ನೋಡಿ, ಪುನರ್ಪುಳಿಯ ಸೇಮ್ ಗಾರ್ಸಿನಿಯಾ ಸ್ಪೀಸೀಸ್. ಇದು ಕೂಡ ಹೆಸರು ಅಚ್ಚ ಅಂತ ಹೇಳಿ ಕರೀತಾರೆ, ಗಾರ್ಸಿನಿಯಾ ಹುಮಿಲಿಸ್ ಅಂತ. ಇದು ಸರಿಯಾಗಿ ಹಣ್ಣಾದದ್ದಲ್ಲ ನೋಡಿ, ಇಲ್ಲಿ ಬಂದ ಡ್ಯಾಮೇಜಿಂದಾಗಿ ಇದಾದದ್ದಷ್ಟೇ. ಸರಿ ಹಣ್ಣಾದರೆ ಒಳ್ಳೆ ದಪ್ಪ ಹಣ್ಣು ಬರಬೇಕು, ದೊಡ್ಡ ಸೈಜ್ ಬರಬೇಕು. ಇನ್ನೂ ಹಣ್ಣಾಗಲಿಲ್ಲ ಬಹುಶಃ. ಇದರ ಮೇನ್ ಅಂದರೆ ಇದು ಕಾಯಿ ಉಂಟಲ್ಲ, ಗಾಳಿ ತೆಗೆದ ಫುಟ್ಬಾಲ್ನಾಗಿರ್ತದೆ, ಒಂಥರ ನೆರಿ ಕಟ್ಟಿಕೊಂಡಿರುವಂಥದ್ದು ಇದರ ವಿಶೇಷತೆ. ನೋಡಿ ಈ ಥರ ಕಾಯಿ ಇರ್ತದೆ. ಇದರ ಕಾಯಿಯನ್ನು ಕೂಡ ಉಪ್ಪಿನಕಾಯಿಗೆ ಲಿಂಬೆ ಹಾಕಿ ಯೂಸ್ ಮಾಡ್ಬೋದು. ಲಿಂಬೆ ಫ್ಯಾಮಿಲಿನೇ, ಬಟ್ ಇದು ಥೈಲ್ಯಾಂಡಿಂದು ಕಫಿರ್ ಲೈಮ್ ಅಂತೇಳಿ ಕರೀತಾರೆ. ಇದ್ರ ವಿಶೇಷತೆ ಅಂದರೆ ಬೇರೆ ಎಲ್ಲ ಸಿಟ್ರಸಿನ ಎಲೆಗೆ ಕೂಡ ಇದು ಒಂದು ಚಿಕ್ಕ ಒಂದು ದೊಡ್ಡದಿರ್ತದೆ. ಇದರ ವಿಶೇಷತೆ ಅಂದರೆ ಇದು 2 ಎಲೆ ಕೂಡ ನೋಡಿ ಒಂದೇ ಥರ ಬರುವಂಥದ್ದು, ಈಕ್ವಲ್. ಇದರ ಮೇನ್ ಇದರ ಸ್ಮೆಲ್ ನೋಡಿ, ಇದು 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗೋದು. ಇದರ ಎಲೆ ರೈಸ್ ಬಾತ್ಗಳಿಗೆ, ಈ ಲೆಮನ್ ರೈಸ್ ಮಾಡ್ತಾರೆ ಅದಕ್ಕೆ ಯೂಸ್ ಮಾಡ್ತಾರೆ. ಒಳ್ಳೆ ಡಾರ್ಕ್ ಪರಿಮಳ ಇರುವಂಥ ಈ ಒಂದು ಎಲೆಗೆ ಥೈಲ್ಯಾಂಡಲ್ಲಿ 5 ಎಲೆಗೆ 20 ಬಾತ್ ಅಂದರೆ 60 ರೂಪಾಯಿ. 5 ಎಲೆಗೆ 60 ರೂಪಾಯಿ ಥೈಲ್ಯಾಂಡಲ್ಲಿ. ಇಲ್ಲಿ ಸುಮಾರು ನಾವು ಈ ವರ್ಷ ಫಾರ್ಮರ್ 2 ಜನ ಮೈಸೂರು ಕಡೆಯವರು ಹಾಕಿದ್ದಾರೆ, ಮಂಡ್ಯ ಕಡೆಯವರು. ಅವರು ಸಾಧಾರಣ ಒಬ್ಬೊಬ್ಬರು 2-2 ಸಾವಿರ ಗಿಡ ತಗೊಂಡೋಗಿ ಕಮರ್ಷಿಯಲ್ ಆಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರದ್ದು ಸೇಮ್ ಲಿಂಬೆ. ಈಗ ಇದರ ರಸ ನೋಡಿ ನೀವು, ಸ್ವೀಟೇ ನಿಮಗೆ. ಮಿರಾಕಲ್ ಫ್ರೂಟ್ ತಿಂದಿದ್ದ ಕಾರಣ ಸ್ವೀಟ್ ಆಗಿದೆ ಅಷ್ಟೇ. ಬಹಳ ಪರಿಮಳ ಮಾತ್ರ. ಈಚೆವರೆಗೆ ನೀವು ವಾಶ್ ಮಾಡಿದ್ರೂ ಹೋಗುದಿಲ್ಲ ಕೈಯ ಸ್ಮೆಲ್. ಇದು ಒಂದೊಂದು ಪೇರಳೆ ಕೂಡ 1 kg ಬರುವಂಥದ್ದು. ಥೈಲ್ಯಾಂಡ್ ತುಂಬ ಥೈಲ್ಯಾಂಡ್ ಮತ್ತು ತೈವಾನ್ನಲ್ಲಿ ಪೇರಳೆ ವಾಟರ್ ಆ್ಯಪಲ್ಗಳು. ಈಗ ವಾಟರ್ ಆ್ಯಪಲ್ ತೋರಿಸ್ತೇನೆ ನಾನು, ತುಂಬ ವೆರೈಟೀಸ್ ವಾಟರ್ ಆ್ಯಪಲ್ಗಳುಂಟು.